ನೋಡಪ್ಪ, ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾಯಿತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ. ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಲಿ ತೀರ್ಮಾನ ಮಾಡ್ಬೋದಾಯಿತು, ವೈಯಕ್ತಿಕವಾದ ತೀರ್ಮಾನ ಆಯಿತು. ಅವರು ಹೇಳಿ ಈಗ ಎಷ್ಟು ದನಿನ ಕಟ್ಟಿಗೆ ಕೊಟ್ಕೋದು, ಎಷ್ಟು ಜಮೀನು ಮಟ್ಟ ಮಾಡ್ಬೋದು, ಯಾರ ಜಮೀನು ಮಟ್ಟ ಮಾಡ್ಬೋದು. ಅವರ ಸರ್ಕಾರದಲ್ಲೇ BJP ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ, ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾಯಿದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡ್ರ್ ಮಾಡಲಿ. ಅರ್ಥ ಆಯ್ತಾ? ಹಿಂದೆ ಹೇಳಿದ್ರಲ್ಲ, ಈಗ ಪೊಲೀಸ್ ಸ್ಕ್ಯಾಮ್ದು ಅವರೇ ಹೇಳಿದ್ರಲ್ಲ, ಪೊಲೀಸ್ ಸ್ಕ್ಯಾಮ್ ಯಾರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು? ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು, ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು, ಜೈಲಿಗೆ ಕಳಿಸಿದ್ರು. ADGP ಪಾಪ ಹೋದ ಜೈಲಿಗೆ, ಈಗೇನೋ ಬಂದವನಂತೆ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಂದಪ್ಪ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದಾರೆ.